ಟೈಮ್ ನೋಡಿ ಸ್ನೇಹಿತರೆ, 1 ನಿಮಿಷ ಇದೆ ಇನ್ನು ನ್ಯೂ ಇಯರ್ಗೆ. ಈ ಸರಿನೇ ನಾನು ಫಸ್ಟ್ ಟೈಮು ಎಚ್ಚರ ಇರೋದು. ಅದು ಯಾಕೆ ಅಂದರೆ ನಾವಿವತ್ತು ಊರಿಂದ ಬಂದಿದ್ದು. ಬಂದ ಮೇಲೆ ಸಂಜೆ ಸ್ವಲ್ಪ ಹೊರಗಡೆ ಹೋಗಿದ್ವಿ. ತುಂಬ ಅಂದರೆ ತುಂಬಾ ಲೇಟ್ ಆಗೋಯ್ತು. ನಾನು ಹ್ಯಾಪಿ ನ್ಯೂ ಇಯರ್. ಸಾನು ಇಸ್ ದ ಫಸ್ಟ್ ಪರ್ಸನ್ ಟು ವಿಶ್ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಮಮ್ಮ. ಎಲ್ಲಿ ಬೇಡ. ಹ್ಯಾಪಿ ನ್ಯೂ ಇಯರ್ ದಾದಾ. ವಿಶಸ್ ಕಮ್ ಟ್ರೂ ಬೇಬಿ. ಹ್ಯಾಪಿ ನ್ಯೂ ಇಯರ್. ಬಾ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಮೇ ಆಲ್ ಯುವರ್ ವಿಶಸ್ ಕಮ್ ಟ್ರೂ. ಬನ್ನಿ ಕ್ರ್ಯಾಕರ್ಸ್ ಬರ್ಸ್ಟ್ ಮಾಡ್ತಾ ಇದ್ದಾರೆ ನೋಡೋಣ. ನಮ್ಮ ಸಾನು ಮತ್ತು ರಾಜೇಶ್ ಎವ್ರಿ ಇಯರ್ ಇದು ನಾನು ಕಾಯ್ಕೊಂಡು ನೋಡಿಕೊಂಡು ಮಲಗ್ತಿದ್ರು. ಇವತ್ತು ನಮ್ಮ ಮೇಡಮ್ ಕಾಯ್ಕೊಂಡು ನೋಡ್ತಾ ಇದ್ದಾರೆ. ಏನು ಆಶ್ಚರ್ಯ. ಏನು ಮೇಡಮ್, ಇವತ್ತು 2026 ಬಹಳ ಆಶ್ಚರ್ಯಕರವಾಗಿದೆ. 2025 ಎಂಡ್ ಆಗಿರೋದಂತೂ ಆಹಾ ಏನು ಅದ್ಭುತನೋ. ನಮ್ಮ ರಾಜೇಶ್ ಅವ್ರಿಗೆ ಖರ್ಚು, ನಮಗೆ ಫುಲ್ ಮಜಾ, ಫುಲ್ ಶಾಪಿಂಗ್ ಸ್ನೇಹಿತರೆ. ಸಾನುಗೂ ನನಗೂ ರಾಜೇಶ್ಗೂ. ಸೊ ಎಂಡಿಂಗ್ ಈಸ್ ಅಲ್ಲ, ಈಗ ಎಂಡಿಂಗ್ ವಾಸ್ ವೆರಿ ಗುಡ್ ವಿತ್ ಆಲ್ ಶಾಪಿಂಗ್, ಈಟಿಂಗ್. ನ್ಯೂ ಇಯರ್ ಗ್ರೇಟ್ ಆಗಿರುತ್ತೆ. ಈಗ ನ್ಯೂ ಇಯರ್ ಇವಾಗ ಶುರು. ಸೊ ಹೋಪ್ ಎವ್ರಿಥಿಂಗ್ ವಿಲ್ ಬಿ ಲೈಕ್ ನಾವೇನು ವಿಶ್ ಮಾಡ್ತೀವೋ ಹಾಗೇನೆ ಇರುತ್ತೆ ಅಂತ ಆಶಿಸ್ತೀನಿ. ನಿಮಗೂ ಕೂಡ ನೀವೇನು ಆಶಿಸ್ತಿರೋ ಅದು ಆಗಲಿ, ಹಾಗೇನೆ ಎಲ್ಲ ನೆರವೇರಲಿ ಅಂತಾನೆ ಕೇಳ್ಕೊಳ್ತೀನಿ. ಓಕೆ, ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಓಕೆ, ಆಯ್ತಾ ನಿಮ್ದು ಪಟಾಕಿ ನೋಡಿದ್ದು? ಓ ಏನು ಪಟಾಕಿ ಇಷ್ಟೊಂದು. ಇಲ್ಲಿ ನಮ್ಮ ಪಕ್ಕದ ಬಿಲ್ಡಿಂಗ್. ಓಕೆ, ನಮ್ಮ ಲೈಫ್ ಕೂಡ ಹೀಗೆ ಫುಲ್ ಬ್ರೈಟ್ ಆಗಿ ಶೈನಿಂಗ್ ಆಗಿ ಧಮಾಕೆದಾರ್ ಇರುತ್ತೆ. ಫ್ಲಾಶಿಂಗ್ ಆಗಿ, ಅದೇನೆ ಸ್ಪಾರ್ಕ್ಲಿಂಗ್ ಆಗಿ, ಬ್ರೈಟ್ ಆಗಿ, ಬ್ರೈಟ್ ಆಗಿ, ಧಮಾಕೆದಾರ್. ನೋಡಿದಾಗ ಅದೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೋ ಹಂಗೆ ನಮ್ಮ ಲೈಫ್ ನೋಡಿದಾಗ ಖುಷಿ ಆಗಬೇಕು ನಮಗೆ. ಮಾಡ್ತಾ ಇದ್ದೀನಿ, ನಡಿ ಮಲ್ಕೋ. ನಮ್ಮ ಸಾನು ಅವರು ಏನು ಸಾನು ಕ್ಲಾಸ್ ಅವರು ಏನು ಫಾಸ್ಟ್ ಅಂದರೆ ಆಗಲೇ ಹ್ಯಾಪಿ ನ್ಯೂ ಇಯರ್ ಮೆಸೇಜ್ ಹಾಕ್ತಾ ಇದ್ದಾರೆ. ಅದನ್ನ ನೋಡ್ಬಿಟ್ಟು ಸಾನು ಹಾಕ್ತಾ ಇದ್ದಾಳೆ. ಮಿಸ್ ಅಂತ ಅಲ್ಲ ರಾಜಾ, ನನಗೆ ಮಾರನೇ ದಿನ ಆದಷ್ಟು ಬೇಗ ನನ್ನ ದಿನಾನ ಶುರು ಮಾಡಬೇಕು, ಒಂದು ಒಳ್ಳೆ ರುಟೀನಿಂದ ಶುರು ಮಾಡಬೇಕು ಅಂತ ಬೇಗ ಹೇಳ್ಬೇಕು. ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಹೆಲ್ದಿ ಫುಡ್ಡನ್ನು ತಿಂದು ಹಾಗೆ ನನ್ನ ಡೇನ ಶುರು ಮಾಡಬೇಕು ಅಂತ. ಲೇಟಾಗಿ ಮಲಗಿದ್ರೆ ಲೇಟಾಗಿ ಹೇಳ್ತೀವ, ಸೋಂಬೇರ್ತನ, ಎಲ್ಲನೂ ಲೇಟಾಗಿ ಆಗುತ್ತೆ. ಅದಕ್ಕೆ ನಾನು ಸರಿ ನೀವಿರಿ, ನಾನಾದರೂ ಬೇಗ ಎದ್ದು ಎಲ್ಲಾನು ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಬೇಗ ಮಲ್ಕೋತೀನಿ ನಾನು. Happy New Year. Happy New Year to all of you. May all your wishes come true. May all the good things happen to you. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ನೆನ್ನೆ ರಾತ್ರಿ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದು. ಈಗ ನೋಡಿ ಸ್ನಾನ ಆಯಿತು, ದೇವ್ರ ಕೈ ಮುಗಿದ್ಬಿಟ್ಟು ಬಂದಿದ್ದೀನಿ. ರಾಜೇಶ್ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಈಗ ನಾನು ತಿಂಡಿಗೆ ರೆಡಿ ಮಾಡಬೇಕು. ಸೊ ಬನ್ನಿ ಇವತ್ತು ನಮ್ಮ ದಿನ ಹೇಗೋಗುತ್ತೆ ನೋಡೋಣ. ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಇವತ್ತು ನಾವು ಹೊರಗಡೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ, ಆದರೆ ಎಲ್ಲಿಗೆ ಅಂತ ಡಿಸೈಡ್ ಮಾಡಿಲ್ಲ. ಅಂದರೆ ಮನೇಲಂತೂ ಇರೋದಿಲ್ಲ, ಎಲ್ಲಾದರೂ ಹೋಗೋಣ ಅಂತ, ಮೂವಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಆದರೆ ಬ್ಯಾಡ್ ಲಕ್, ಅದು ಇವಾಗ ನವಂಬರಲ್ಲೇನೋ ರಿಲೀಸ್ ಆಗಿತ್ತು. ಆವಾಗ ಸ್ಕೂಲ್ ಇತ್ತಲ್ಲ ಸಾನುಗೆ, ಆಮೇಲೆ ಟೆಸ್ಟ್ ಕೂಡ ಇತ್ತು. ಅದಕ್ಕೆ ನಾನು ಏನು ಮಾಡಿದೆ, ಇವಾಗ ಹೋಗೋದು ಬೇಡ, ಹೇಗಿದ್ರು ನ್ಯೂ ಇಯರ್ ಬರ್ತಾ ಇದೆ, ನ್ಯೂ ಇಯರ್ ದಿನ ಹೋಗೋಣ. ಸೊ ಫಸ್ಟ್ಗೆ ಅಂದ್ಬಿಟ್ಟು ನಾವು ಡಿಸೈಡ್ ಮಾಡಿದ್ವಿ. ಈಗ 2 ದಿನದಲ್ಲಿ ಬುಕ್ ಮಾಡೋದಕ್ಕೆ ನೋಡ್ತೀನಿ, ತೆಗೆದುಬಿಟ್ಟಿದ್ದಾರೆ.
31 ಫಸ್ಟ್ಗೆ ಯಾವುದೂ ಬುಕ್ಕಿಂಗ್ ತೊಗೊಳ್ತಾನೇ ಇಲ್ಲ. ಅಂದರೆ ಅದು ಮೂವಿ ಥಿಯೇಟರ್ಸಲ್ಲಿ ಅವೈಲೇಬಲ್ ಇರೋದಿಲ್ಲ. ಎಂಥ ಬ್ಯಾಡ್ ಲಕ್ ನೋಡಿ. ನಮ್ಮ ಹುಡುಗಿಗೆ ಪಾಪ ಅವತ್ತೇ ಕರ್ಕೊಂಡು ಹೋಗ್ಬೇಕಿತ್ತು, ಕರ್ಕೊಂಡು ಹೋಗಲಿಲ್ಲ. ಅದೊಂದು ಬೇಜಾರು ಮಾಡಿಕೊಂಡ್ಳು. ಸೊ ಇವತ್ತು ಎಲ್ಲಿಗೆ ಹೋಗೋದು, ಯಾವಾಗ ಹೋಗೋದು, ಏನು ಮಾಡೋದು ಇನ್ನು ಈಗ ಕುತ್ಕೊಂಡು ಡಿಸೈಡ್ ಮಾಡಬೇಕು. ಪೂಜೆ ಮುಗಿಸಿ ತಿಂಡಿ ಮುಗಿಸಿ ಈಗ ನಾನು ರೆಡಿ ಆಗ್ತಾ ಇದ್ದೀನಿ. ಕೂದಲು ಸ್ವಲ್ಪ ಒದ್ದೆ ಇತ್ತು, ಒಣಗಿಸ್ಕೊಳ್ಬೇಕಿತ್ತು. ಅದ್ರ ಜೊತೆಗೆ ಸ್ವಲ್ಪ ಸೆಟ್ ಮಾಡ್ಕೊಳ್ಳೋಣ. ಯಾಕಂದರೆ ನಾನೀಗ ಹೋದರೆ ರಾತ್ರಿನೇ ಮನೆಗೆ ವಾಪಸ್ ಬರೋದು. ಅಲ್ಲಿ ತನಕ ಸ್ವಲ್ಪ ಸೆಟ್ ಆಗಿರಲಿ ಅಂತ ಇದು ವಾಲ್ಯೂಮೈಸರ್ ಇದ್ರಲ್ಲಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಪ್ರಾಬ್ಲಮ್ ಏನಪ್ಪ ಅಂದರೆ ನನ್ನ ಹೇರ್ಗೆ ಸೆಟ್ಟಿಂಗ್ ಸ್ಪ್ರೇ ಇಲ್ಲದೆ ಆ ಸೆಟ್ಟಿಂಗ್ಸ್ ನಿಲ್ಲೋದೇ ಇಲ್ಲ. ಒಂದು ಹಾಫ್ ಆನ್ ಅವರಲ್ಲೇ ಮತ್ತೆ ನಾರ್ಮಲ್ ಆಗಿಬಿಡುತ್ತೆ. ಆ ಸ್ಪ್ರೇ ತಂದು ಇಟ್ಕೊಂಡು ಮಾಡಿಕೊಂಡ್ರೆ ತುಂಬ ಹೊತ್ತು ಹೀಗೆ ಇರುತ್ತೆ. ಸೊ ಇದನ್ನು ನಾನು ಟ್ಯಾಗ್ ಮಾಡಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಈಗ ಬಂದಿದ್ದೀವಿ ಫೀನಿಕ್ಸ್ ಮಾಲ್ ಆಫ್ ಏಷ್ಯಾಗೆ. ಇಲ್ಲಿ ನಾವು ಮೂವಿ ಟಿಕೆಟ್ನ ಬುಕ್ ಮಾಡಿರೋದು. ಬೇರೆ ಕಡೆ ಎಲ್ಲನೂ ಅವೈಲೇಬಲೇ ಇರಲಿಲ್ಲ. ಸೊ ಸಾನುಗೋಸ್ಕರ ನಾವು ಇಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ಬಂದ ತಕ್ಷಣವೇ ನಾವು ಮೂವಿಗೆ ಹೋಗಿಲ್ಲ. ಯಾಕಂದರೆ ಮೂವಿ ಇರೋದು ಸ್ವಲ್ಪ ಲೇಟ್, ಇನ್ನು 1 hour 1.5 hour ಬಿಟ್ಟು ಇರೋದು. ಅಲ್ಲಿ ತನಕ ನಾವಿವತ್ತು ಟಾಯ್ ಸ್ಟೋರಿಗೆ ಬಂದಿದ್ದೀವಿ. ಇದು ಲೇಗೋ ವರ್ಲ್ಡ್ ಹೊಸದಾಗಿ ಓಪನ್ ಆಗಿದೆಯಂತೆ. ಫುಲ್ ಎಲ್ಲನೂ ಬರೀ ಲೇಗೋಸೇ ಇರೋದು. ಸಾನು ಹತ್ರ ಒಂದು ಸೆಟ್ ಇದೆ, ಅದಕ್ಕಿಂತ ದೊಡ್ಡ ಸೆಟ್ ಬೇಕಂತ. ಇಲ್ಲಿ ನೋಡಿ ಕ್ಯಾಸಲ್ ಎಲ್ಲನೂ ಇದೆ. ಸೊ ನೋಡೋಣ ಬಾ ಮಮ್ಮ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಒಂದು ಲೇಗೋ ನೋಡಿದ್ವಿ, ಬಾಕಿದು ಟಾಯ್ ಸ್ಟೋರ್ ಎಲ್ಲಿದೆ ಅಂತ ಇಲ್ಲಿ ಹುಡುಕಿದ್ವಿ. ಇಲ್ಲಿ ಶಾಪ್ ಫೈಂಡರ್ ಅಂತಿದೆ ನೋಡಿ, ಇದನ್ನು ತಗೊಂಡ್ರೆ ಟಾಯ್ಸ್ ಇದ್ರಲ್ಲಿ ಬರೀ ಒಂದು ಇಷ್ಟಿದೆ. ಸೊ ಲೆಟ್ಸ್ ಗೋ. ಅಷ್ಟೊಂದೇನು ರಶ್ ಇಲ್ಲಪ್ಪ, ನಾನು ತುಂಬ ರಶ್ ಇರುತ್ತೆ ಅನ್ನೋ ಅಂದ್ಕೊಂಡಿದ್ದೆಪ್ಪ. ಬಟ್ ದಿಸ್ ಈಸ್ ಮ್ಯಾನೇಜಬಲ್. ನೆನ್ನೆ ಬಂದಿದ್ರೆ ಅಷ್ಟು ರಶ್ ಇರ್ತಿತ್ತೋ ಏನೋ, ಇವತ್ತಂತೂ ಇಲ್ಲ. ಆ್ಯಂಡ್ ನಮ್ಮ ಸಾನು ಹೋಲ್ ಲುಕ್ ತೋರಿಸಿಲ್ಲ ಅಲ್ವಾ. ಡಾರ್ಕ್ ಜೀನ್ಸ್, ಸ್ಕಿನ್ ಫಿಟ್ ಜೀನ್ಸ್, ಅದಕ್ಕೆ ಶೂಸ್ ಹಾಕಿದ್ದಾಳೆ, ಬ್ಲ್ಯಾಕ್ ಸ್ವೆಟ್ ಶರ್ಟ್. ಇದು ಸ್ವೆಟ್ ಶರ್ಟ್ ಬಟ್ ಓವರ್ ಸೈಜ್ ಟೀ, ಚಳಿಗೆ ಸರಿ ಇರುತ್ತೆ ಅಂದ್ಕೊಂಡು ಈಗ ಬಂದಿದ್ದಾಳೆ. ಆ್ಯಂಡ್ ನಾನು ತಗೊಂಡಿದ್ದಂಥ ನನ್ನ ಬಾಡಿ ಕ್ರಾಸ್ ಸಾನುನೇ ಯೂಸ್ ಮಾಡ್ತಾಳೆ. ನನಗೇನು ಇಟ್ಕೊಂಡು ಬಾ ಅಂದ್ಬಿಟ್ಟು ಅದರಲ್ಲೇ ಬಾಟಲ್ ಇಟ್ಟಿದ್ದೀನಿ. ಇವತ್ತು ಯಾಕೆ ಬಂದ ತಕ್ಷಣ ಟಾಯ್ ಸ್ಟೋರ್ಗೆ ಹೋಗಿದ್ದೀವಿ ಅಂದರೆ, ಯೂಶ್ವಲಿ ನ್ಯೂ ಇಯರ್ ದಿನ ಸಾನುಗೆ 1,000 ರೂಪಾಯಿ ರೀಚಾರ್ಜ್ ಮಾಡಿಸಿ ಗೇಮ್ ಆಡ್ಕೋ ಅಂತ ಬಿಟ್ಬಿಡ್ತಾ ಇದ್ವಿ. ಈಗ ರಾಜೇಶ್ ಏನಂದ್ರು, ಸೋನಾ ಅರ್ಧ ಗಂಟೆಲೇ ಮುಗಿಸ್ಬಿಡ್ತೀಯ ಎಲ್ಲನೂ, ಬರೀ 5 ನಿಮಿಷನೂ ಇರೋದಿಲ್ಲ ಒಂದೊಂದು ಗೇಮು. ಸೊ ಅದ್ರ ಬದಲು ನಾನು ನಿನಗೆ 1000 ರೂಪೀಸ್ ಕೊಟ್ಬಿಡ್ತೀನಿ, ಅದರಲ್ಲಿ ನೀನು ಏನಾದರೂ ತಗೋ ಅಂತ. ಅವಳು ನಾನು ಬಟ್ಟೆ ತೊಗೊಳಲ್ಲ, ಯಾಕಂದರೆ ನೀವು ಬಟ್ಟೆ ತೊಗೊಳ್ತೀರಾ, ನಾನು ಟಾಯ್ ತೊಗೊಳ್ತೀನಿ, ಅದರಲ್ಲಿ ನನಗೆ ಟಾಯ್ ಸ್ಟೋರಿಗೆ ಕರ್ಕೊಂಡೋಗಿ ಅಂತ ಹೇಳಿ ಆ ಮಾಲಲ್ಲಿ ಒಂದು 4-5 ಟಾಯ್ ಸ್ಟೋರ್ ಇತ್ತು. ಎಲ್ಲ ಕಡೆನೂ ಬಂದಿದ್ದೀವಿ. ಎಲ್ಲ ಕಡೆನೂ ಅವಳ ಹತ್ರ ಇರೋದೇ ಇದೆ. ಸೊ ನಾನು ಯಾವುದಾದ್ರೂ ಮೈಂಡ್ ಗೇಮ್ ಥರದ್ದು ತಗೋ ಅಂತ, ಅವಳು ಬರೀ ಡಾಲ್ಸ್ಗಳೇ ನೋಡ್ತಾ ಇದ್ದಾಳೆ. ಸೊ ಕೆಲವೊಂದು ಕಡೆ ಸ್ವಲ್ಪ ಅದು ಇದು ಇತ್ತು. ಸೊ ಅದನ್ನೆಲ್ಲನೂ ನೋಡಿಕೊಂಡು ಸುಮಾರು ಒಂದು 4-5 ಅಂಗಡಿ ಇವತ್ತು ಕವರ್ ಮಾಡಿದ್ದೀವಿ. ಒಳ್ಳೆ ಐಡಿಯಾ ಅಲ್ವಾ. ಅವಳಿಗೆ ಇಷ್ಟ ಅಂದ್ಬಿಟ್ಟು ನಾವು ಎವ್ರಿ ಇಯರ್ ಕರ್ಕೊಂಡು ಹೋಗ್ತಾ ಇದ್ವಿ. ಆದರೆ ಈ ಸರಿ ನೋಡೋಣ ಅಂತ ಹೇಳಿಬಿಟ್ಟು ಈ ಥರ ಆಫರ್ ಕೊಟ್ವಿ, ಅಕ್ಸೆಪ್ಟ್ ಮಾಡಿದ್ದಾಳೆ. ಈಗ ನಾವೇನಾದರೂ ಒಂದು ಬ್ರೈನ್ ಬೂಸ್ಟರ್ ಥರ ಗೇಮ್ನ ಹುಡುಕ್ತಾ ಇದ್ದೀವಿ. ಓನ್ಲಿ ಡಾಲ್ಸು ಅದು ಇದು ಎಲ್ಲ ಬೇಡ, ಅವಳ ತಲೆನ ಯೂಸ್ ಮಾಡಬೇಕು, ಆ ಥರದ್ದೇನಾದರೂ ಹುಡುಕ್ತಾ ಇದ್ದೀವಿ. ಈಗ ಬಂದಿದ್ದೀವಿ ಲಾಸ್ಟ್ ಅಂಗಡಿಗೆ. ಇದೇ ಸ್ಟೋರಲ್ಲಿ ನಾನು ನನ್ನ ಸಬ್ಸ್ಕ್ರೈಬರ್ನ ಕೂಡ ಮೀಟ್ ಮಾಡಿದೆ. ಅವರೇ ಮಾತಾಡ್ಸಿದ್ರು, ಮಗನ ಜೊತೆ ಬಂದಿದ್ರು, ಟಾಯ್ಸ್ ಎಲ್ಲ ನೋಡ್ತಾ ಇದ್ರು. ಸೊ ಅವ್ರ ಹೆಸರು ಅಹಲ್ಯ ಅಂತ. ಸೊ ವೆರಿ ನೈಸ್ ಮೀಟಿಂಗ್ ಯು ಅಹಲ್ಯ. ಮೂವಿ ಟೈಮ್. ಈಗ ನಾವು ಮೂವಿ ಥಿಯೇಟರ್ ಕಡೆ ಹೋಗ್ತಾ ಇದ್ದೀವಿ. 20 minutes ಬಿಫೋರು ನೀವು ಸ್ಕ್ರೀನ್ ಹತ್ರ ಬರಬೇಕು ಅಂತ ಮೆಸೇಜ್ ಬಂದಿತ್ತು.
ಅದಕ್ಕೆ ನಾವು ಅರ್ಜೆಂಟಾಗಿ ಓಡಿ ಬಂದರೆ ಟೈಮ್ ಆಗಿದ್ರೂ ಮೇಡಮ್ಸ್ ಕ್ಲೀನ್ ಆಗ್ತಾ ಇದೆ, ಸ್ವಲ್ಪ ಹೊತ್ತು ಕಾಯಿರಿ ಅಂದ್ಕೊಂಡು ಅಲ್ಲೇ ಕೂತ್ಕೊಂಡಿದ್ವಿ. ಸೊ ನಾವೀಗ ಬಂದಿದ್ದೀವಿ ಝೂಟೋಪಿಯಾ 2 ಮೂವಿ ನೋಡೋದಕ್ಕೆ. ನಾನು ಹೇಳಿದೆ ಅಲ್ವಾ, ತೋರಿಸ್ತಾನೆ ಇಲ್ಲ 3 days ಮುಂಚೆ ಚೆಕ್ ಮಾಡಿದ್ದಕ್ಕೆ ಅಂತ. ನಾನು ಅಂದೆ ರಾಜೇಶ್ಗೇರಿ, ಸೊ ತೋರಿಸ್ತಿಲ್ಲ, ತೆಗೆದುಬಿಟ್ಟಿದಾರಂತೆ ಮೂವಿ ಅಂತ. ಅವ್ರು ನೋಡ್ತಾರೆ, ಇದೆ ಅವೈಲೇಬಲ್, ಆ್ಯಂಡ್ ಎಲ್ಲನೂ ಬುಕ್ ಆಗಿಬಿಟ್ಟಿದೆ. ನನಗೆ ಒಂದು ಕಡೆ, ಅವಳಿಗೊಂದು ಕಡೆ ಸಿಕ್ಕಿದೆ. $35 ಅರೌಂಡ್ ಏನೋ ಇದ್ದಿದ್ದು, ಶುರು ಆಗಿದ್ದೇನೆ 10 ನಿಮಿಷ ಬಿಟ್ಟು ಅದು ಇದು ವ್ಯಾಡ್ ಎಲ್ಲ ಹಾಕಿ. ಸೊ ನಿಮಗೆ ಒಂಥರ ಬ್ಲರ್, ಒಂಥರ ಶೇಕಿ ಪಿಕ್ಚರ್ಸ್ ಅಂತ ಅನ್ನಿಸ್ತಾ ಇರ್ಬೋದಲ್ವಾ. ಯಾಕೆ ಅಂದರೆ ಇದು 3D ಮೂವಿ. 3D ಮೂವೀಸ್ಗೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ, ಯಾಕಂದರೆ ಅವರು ಅದಕ್ಕೆ ಐ ಗ್ಲಾಸ್ ಕೂಡ ಕೊಡ್ತಾರೆ. ಸ್ಕ್ರೀನಿಂಗೇ ಡಿಫ್ರೆಂಟ್ ಇರುತ್ತೆ. ನಾನೀಗ ನಿಮಗೆ ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಸಾರಿ ಗ್ಲಾಸ್ ಇಟ್ಟು, ಒಂದು ಸಾರಿ ಗ್ಲಾಸ್ ತೆಗೆದು, ಒಂಥರ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್. ಮೂವಿ ತುಂಬ ಚೆನ್ನಾಗಿದ್ರೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಇದರಲ್ಲಿ ಅಷ್ಟೊಂದು ಇರಲಿಲ್ಲ, ಒಂದು 2 ಕಡೆ ಏನೋ ಮೂವಿ ನಮಗೆ 3Dಯಲ್ಲಿ ನಮ್ಮ ಹತ್ರನೇ ಬರ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇತ್ತು. ಬಟ್ ಸಾನುಗೆ ಈ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ನಾವು ಬರಲೇಬೇಕಿತ್ತು ಇದಕ್ಕೆ. ಮೂವಿ ಚೆನ್ನಾಗಿತ್ತ ಸನ? ನಾನು ಹಿಂದೆ, ಸಾನು ಮುಂದೆ, ಸೊ ಏನು ಎತ್ತ ಅಂತ ಏನೂ ಹೇಳೋಕ್ಕಾಗಲಿಲ್ಲ. ಇವಾಗ ಇಂಟರ್ಮಿಷನ್ನು. ಟಿಕೆಟ್ ಜೊತೆನೇ ಪಾಪ್ಕಾರ್ನ್ ಕೂಡ ಬುಕ್ ಮಾಡಿದ್ವಿ. ಯಾಕೆ ಅಂದರೆ ರಾಜೇಶ್ ಬೇರೆ ಮೂವಿಗೆ ಹೋಗಿದ್ದಾರೆ, ಇಲ್ಲಿ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ. ಅದು ನಾನು ಹೇಳಿದ್ನಲ್ವ, ಒಂದೊಂದು ರೋಲ್ ಒಬ್ಬೊಬ್ರಿಗೆ ಸಿಕ್ಕಿದ್ದು. ಸೊ ರಿಕ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ಆ ಕಡೆ ಹೋಗಿ ಕಾರ್ನರಲ್ಲಿ ಈಗ ನಾವಿಬ್ಬರು ಕುತ್ಕೊಂಡಿರೋದು. ರಾಜೇಶ್, ನಾನು ಇರೋದಿಲ್ವಲ್ಲ, ಅಲ್ಲಿ ಕ್ಯೂ ಆಗ್ಬಿಡತ್ತೆ, ನಿಮಗೆ ಮೊದಲೇ ಬುಕ್ ಮಾಡಿ ಕೊಟ್ಬಿಡ್ತೀನಿ. ಯಾಕೆ ಅಂದರೆ ಸಾನು ಇಲ್ಲದೆ ಅಂತೂ ಸುಮ್ಮನಿರೋದಿಲ್ಲ, ಕೇಳ್ತಾಳೆ ಅಂತ ಗೊತ್ತು. ಆ್ಯಂಡ್ ಒಳಗಡೆ ನಮಗೇನು ಫುಡ್ ಐಟಮ್ ಬಿಡೋದಿಲ್ಲ, ನಾಟ್ ಇವನ್ ಅ ಚಾಕ್ಲೇಟ್. ಅಲ್ಲೇ ತೊಗೊಂಡೋಗಿ ಕೊಟ್ಟೆ. ಸಾನು ನನಗೆ ಚಳಿ ಆಗ್ತಾ ಇದೆ ಅಂತ ಅಲ್ಲಿಗೆ ಹೊರಗಡೆ ಕರ್ಕೊಂಡು ಬಂದಿದ್ದೀನಿ. ಒಳಗಡೆ ಎ ಸಿ ಜಾಸ್ತಿ ಇರುತ್ತಲ್ಲ, ಚಳಿ ಆಗುತ್ತೆ. ಈ ಸ್ಕ್ರೀನ್ ಫುಲ್ ಆಗಿತ್ತು ಸ್ನೇಹಿತರೆ. ನಮಗೂ ಒಂದು ಸೀಟೂ ಸಿಗಲಿಲ್ಲ ಪಕ್ಕ ಕೂತ್ಕೊಳ್ಳೋಣ ಅಂತ ಹೇಳಿದ್ರೆ. ಆ್ಯಂಡ್ ಈ ಮೂವಿ 2 ಅವರ್ದು ಇರುತ್ತೆ ಅಷ್ಟೇ, ಬೇಗನೆ ಮುಗೀತು. ಆ್ಯಂಡ್ ಇದರಲ್ಲಿ ಗುಡ್ ಥಿಂಗ್ ಏನಪ್ಪ ಅಂದರೆ, ಅಗ್ಲಿ ಲುಕ್ಕಿಂಗ್ ಆ್ಯನಿಮಲ್ ಕೂಡ ಕ್ಯೂಟ್ ಲುಕ್ಕಿಂಗ್ ಆ್ಯನಿಮಲ್ ಅಂತ ಮಾಡಿರ್ತಾರೆ. ಸೊ ಎಂಜಾಯ್ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ ಇದು. ಎಷ್ಟು ಚೆನ್ನಾಗಿ ಕಾಸ್ಟ್ಯೂಮ್ ಹಾಕ್ತಾರೆ, ಎಷ್ಟು ಚೆನ್ನಾಗಿ ಅವ್ರ ಹತ್ರ ಡ್ಯಾನ್ಸ್ ಮಾಡಿಸೋದು, ಮಾತಾಡ್ಸೋದು, ತುಂಬ ಚೆನ್ನಾಗಿರುತ್ತೆ ಆ್ಯನಿಮೇಷನ್ ಮೂವೀಸು. ರಾಜೇಶ್ ಎಲ್ಲಿ ಇಲ್ಲ, ಬರೀ ನೀವಿಬ್ಬರೇ ಇದ್ದೀರಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದಲ್ವಾ. ಇವಾಗ ಗೊತ್ತಾಗುತ್ತೆ ಸ್ವಲ್ಪ ಹೊತ್ತಲ್ಲೇ. ಒಳಗಡೆ ಹಾಕ್ಬೇಡ, ಕೊಡ್ಬೇಕಲ್ಲಿ. ಪ್ಯಾಕೆಟ್ ಏನು ಬೇಡ, ಜಸ್ಟ್ ಕನ್ನಡಕ. ಬಾ, ಸುತ್ತಾಡ್ಕೊಂಡು ತಿನ್ನು ಅಂತೆ. ಅಲ್ಲಿ ಕೊಡ್ಬೇಕನ್ಸುತ್ತೆ, ಬಾ. ನನ್ನ ಪಕ್ಕ 3 ಜನ ಹುಡುಗಿರು ಕೂತಿದ್ರು. ಯೂಶ್ವಲಿ ಮಕ್ಕಳನ್ನ ಕರ್ಕೊಂಡು, ಒಂದು ಮಗುನ ಅಥವಾ 2 ಮಗುನ ಕರ್ಕೊಂಡು ಪ್ಯಾರೆಂಟ್ಸ್ ಬಂದಿರ್ತಾರೆ. ಆದರೆ ಇಲ್ಲಿ 3 ಜನನೂ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಇದ್ರು. ರಾಜೇಶ್ ಅವರು ಮಾರ್ಕ್ ಮೂವಿಗೆ ಹೋಗಿದ್ರು, ಯಾಕೆಂದರೆ ಇಲ್ಲಿ ಅವ್ರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ. ನಾನು ಅಂದಿದ್ದೆ, ನಿಮ್ಗೆ ಇಷ್ಟ ಆದರೆ ನಾನು ಇನ್ನೊಂದು ಸರಿ ಹೋಗೋಣ, ನೀವು ಹೋಗಿ ಅಂತ. ಸೊ ಅವ್ರು ಮುಗಿಸ್ಕೊಂಡು ನಮಗೋಸ್ಕರ ಕಾಯ್ತಾ ಇದ್ರು. ನನಗಂತ ತಂದ್ರ ಮೂವಿ ಚಿಕ್ಕದಲ್ವಾ, 1 ಅವರಲ್ಲಿ ಎಷ್ಟಾಗುತ್ತೆ? ಹಾಂ, ಇಂಟರ್ವಲಲ್ಲಿ ತೊಗೊಂಡ್ವಿ. ಅವಳು ಕೇಳಿ, ಅವಳಿಗೋಸ್ಕರ ಬಂದಿದ್ದು. ಅಲ್ಲಿ ನೋಡಿ ಚಳಿ ಅಂದ್ಬಿಟ್ಟು. ನೀವು ಕಾರಲ್ಲಿ ಎ ಸಿ ಹಾಕಕ್ ಬಿಡಲ್ಲ, ಇಲ್ಲಿ ಹೆಂಗ್ ಕುತ್ಕೊಂಡಿದ್ರಿ ಎ ಸಿಲಿ? ಆದರೂ ಎ ಸಿ ಆನ್ ಇತ್ತು ತಾನೆ? ಆಯ್ತಾ ಟೇಬಲ್ ಬುಕ್ಕಿಂಗು? ಸಾನುಗೆ ಒಂದು ಪಜಲ್ ನೋಡಿದ್ದಾರೆ, 500 ಪೀಸಸ್ ಅಂತ. ಹಾಂ, ಎಲ್ಲಿ ನಡೀರಿ. ಈ ಅಂಗಡಿ ಸ್ನೇಹಿತರೆ ಯುರೋಪಿಯನ್ ಡೆಸರ್ಟ್ಸ್ ಸಿಗುವಂಥ ಅಂಗಡಿ ಇದು. ನಾರ್ಮಲ್ ಬೇಕ್ರಿ ಅಲ್ಲ. ನೋಡಿ ಇದರಲ್ಲಿ ಏನೇನಿದೆ ಅಂತ. ಚೀಸ್ ಕೇಕ್, ಮ್ಯಾಕ್ರಾನ್ಸು ಡಿಫಿಕಲ್ಟ್ ಟು ಮೇಕ್, ಅಂದರೆ ಅದಕ್ಕೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರಬೇಕು, ಇಲ್ಲಾಂದರೆ ಅದು ಟೇಸ್ಟ್ ಚೆನ್ನಾಗಿರೋದಿಲ್ಲ.
ನೀವು ಯಾವತ್ತಾದರೂ ಟೇಸ್ಟ್ ಮಾಡಿದ್ದೀರಾ? ನಿಮ್ಗೆ ಏನು ಅನಿಸುತ್ತೆ ಹೇಳಿ. ಆ್ಯಂಡ್ ಮ್ಯಾಕ್ರಾನ್ ಇಸ್ ದ ಕಾಸ್ಟ್ಲಿ ಸ್ವೀಟ್ ಕೂಡ. ಒಂದಕ್ಕೇ 60 70 ಆ ಥರ ಇರುತ್ತೆ. ಮತ್ತು ಏನಪ್ಪ ಅಂದರೆ ಇಲ್ಲಿ ಒಂದು ಕೊಡೋದಿಲ್ವಂತೆ, ಪ್ಯಾಕ್ ಆಫ್ 5 ಅಥವಾ ಅಸಾರ್ಟೆಡ್ ತೊಗೊಳ್ಬೇಕು. ಆ್ಯಂಡ್ ಮಿನಿಮಮ್ಮೇ ಇಲ್ಲಿ 350 ರುಪೀಸ್, ಅದು ಅಸಾರ್ಟೆಡ್ 750 ಅಂತೆ. ಸಾನುಗ್ ನ್ಯೂ ಇಯರಲ್ಲಿ ಹಬ್ಬಕ್ಕಿಂತ ಏನು ಕಡಿಮೆ ಇಲ್ಲ. ಸೇಮ್ ಅವಳ ಬರ್ತ್ಡೇ ದಿನ ಏನೇನು ಕೇಳ್ತಾಳೋ ಹೆಂಗೆ ಸಿಗುತ್ತೋ ಹಂಗೆ ನ್ಯೂ ಇಯರ್ಗೂ ಸಿಗುತ್ತೆ ಅವಳಿಗೆ. ಹೊಸ ಬಟ್ಟೆ, ಅವಳಿಗೆ ಗಿಫ್ಟು, ಅದ್ರ ಜೊತೆ ತಿಂಡಿ. ಆ ಲಿಸ್ಟ್ ಇನ್ನೂ ಮುಗ್ದಿಲ್ಲ. ದಿಸ್ ಈಸ್ ದ ಫಸ್ಟ್ ಅಮಾಂಗ್ ದ ಲಿಸ್ಟ್. ಮ್ಯಾಕ್ರಾನ್ ಬೇಕಿತ್ತು, ಡಾನಟ್ ಬೇಕಂತೆ, ಪ್ಲಮ್ ಕೇಕ್ ಬೇಕಂತೆ. ಬರೀ ಒಂದು ಮುಗ್ದಿದೆ ಅಷ್ಟೇ ಈಗ. ನೆಕ್ಸ್ಟ್ ಟೈಮ್ ನೀವು ಇಲ್ಲಿಗೆ ಬಂದಾಗ ವಿಸಿಟ್ ಮಾಡಿ. ಒಂಥರ ಚೆನ್ನಾಗಿತ್ತು. ಅಂದರೆ ಅವರ ಕ್ವಾಲಿಟಿ ಆಗಿರ್ಬೋದು, ಅವರ ಮೇಂಟೆನೆನ್ಸ್, ಹೈಜೀನ್, ಟೇಸ್ಟ್ ಆಫ್ ದ ಡೆಸರ್ಟ್ ತುಂಬ ಚೆನ್ನಾಗಿತ್ತು. ಡಿಸೈಡೆಡಾ? ಇದು ಈ ವರ್ಷ ತಗೊಂಡು ಸಾಲ್ವ್ ಮಾಡು, ನೆಕ್ಸ್ಟ್ ಇಯರ್ 1000 ಪೀಸಸ್ ಒಂದು ವೀಕೆಲ್ಲ ಸಾಲ್ವ್ ಮಾಡ್ತಾಳೆ ನಮ್ಮ ಸಾನು. ಡಬಲ್ ಇರುತ್ತೆ. ಹಿಂಗೆ ಒಂದು ಆಂಟಿ ಸಾಲ್ವ್ ಮಾಡಿರ್ತಾ ಫುಲ್ಲು ಸಾಲ್ವ್ ಮಾಡ್ತಾರೆ. ಒಂದು ಪೀಸ್ ಹಿಂಗೆ ತಿರ್ಗಿಸಿದ್ರೆ ಉಲ್ಟಾ ಮಾಡಿರ್ತಾರೆ. ಇಟ್ ವಾಸ್ ಅಬೌಟ್ 1000. ಸೇಮ್ ನಮಗೆ ಅಮೆಝಾನಲ್ಲೂ ಸಿಗುತ್ತೆ. ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮಕ್ಕಳಿಗೆ ಟಿ ವಿ ಅವಾಯ್ಡ್ ಮಾಡೋದಕ್ಕೆ, ಮೊಬೈಲ್ ಅವಾಯ್ಡ್ ಮಾಡೋದಕ್ಕೆ ಆ್ಯಂಡ್ ಬ್ಯುಸಿ ಇಡೋದಕ್ಕೆ ತುಂಬ ಒಳ್ಳೆ ಆಪ್ಷನ್ನು. ಈಗ ನಾವು ಬಂದಿದ್ದೀವಿ ಚೌಕಿ ರೆಸ್ಟೋರೆಂಟ್ಗೆ. ಇಲ್ಲಿ ನಾನು ಟೇಬಲ್ ರಿಸರ್ವ್ ಮಾಡಿದ್ದೆ, ಯಾಕಂದರೆ ಅಲ್ಲಿ ಹೋಗ್ಬಿಟ್ಟು ವೆಯ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು. I got the menu first, so I can order. Yeah, you can order. ಸೋಲದು ಸೋತು ತಲೆಯಾಗದು ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಫೇವ್ರೆಟ್ ಸಾಂಗ್. ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಆ್ಯಸ್ ಮೆನ್ಷನ್ಡ್, ಇದು ಚೌಕಿ ರೆಸ್ಟೋರೆಂಟ್. ಇದು ರೂಫ್ ಟಾಪ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಇದು ಆಲ್ಕೋಹಾಲಿಕ್, ನಾನ್ ಆಲ್ಕೋಹಾಲಿಕ್ ಕೆಳಗಡೆ ಇರುತ್ತೆ. ಅಲ್ಲಿ ಸ್ಮೋಕಿಂಗ್ ಎಲ್ಲನೂ ಅಲಾವ್ ಇರೋದಿಲ್ಲ. ಇಲ್ಲಿ ನಾವು ಯಾಕೆ ಬಂದಿದೆ ಅಂದರೆ ಲೈವ್ ಮ್ಯೂಸಿಕ್ ನಡೀತಾ ಇತ್ತು, ನೋಡಿದ್ರಲ್ವಾ. ಆ್ಯಂಡ್ ಇಲ್ಲಿ ಸೆಲೆಬ್ರೇಷನ್ಸ್ ಕೂಡ ಮಾಡ್ತಾ ಇದ್ರು. ಅಂದರೆ ಏನಾದರೂ ಆ್ಯನಿವರ್ಸರಿ, ಬರ್ತ್ಡೇ ಇದ್ರೆ ಇಲ್ಲಿ ಕೇಕ್ ಕಟ್ ಮಾಡೋದು. ಆ್ಯಂಡ್ ನಾವು ರಿಕ್ವೆಸ್ಟ್ ಮಾಡುವಂಥ ಹಾಡು ಅವರು ಹಾಡ್ತಾ ಇದ್ರು, ಡ್ಯಾನ್ಸ್ ಮಾಡ್ತಾ ಇದ್ರು. ಇಟ್ ವಾಸ್ ರಿಯಲಿ ಅ ಫನ್. ಫುಡ್ ಹೇಳಬೇಕಂದ್ರೆ ಸ್ಟಾರ್ಟರ್ಸ್ ಸೂಪ್ ಚೆನ್ನಾಗಿತ್ತು. ಮೇನ್ ಕೋರ್ಸ್ ನಮಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಓಕೆ ಸ್ನೇಹಿತರೆ, ನಮ್ಮ ಇವತ್ತಿನ ದಿನ ಹೀಗಿತ್ತು. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ನಾನು ಕ್ರಿಸ್ಮಸ್ ಹಾಲಿಡೇಸಲ್ಲಿ ಎಲ್ಲಿಗೆ ಹೋಗಿದ್ದೆ ಆ ವ್ಲಾಗ್ಸ್ನೆಲ್ಲ ಕೂಡ ಇದಾದಮೇಲೆ ಶೇರ್ ಮಾಡ್ತೀನಿ. ನ್ಯೂ ಇಯರ್ದು ಮೊದಲು ಶೇರ್ ಮಾಡೋಣ ಅನ್ನಿಸ್ತು, ಹಾಗಾಗಿ. ಸೊ ನಿಮ್ಮ ನ್ಯೂ ಇಯರ್ ಕೂಡ ತುಂಬ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ. ವರ್ಷ ಪೂರ್ತಿ ನೀವು ಅಂದ್ಕೊಂಡೆ ಹಾಗೇನೆ ಎಲ್ಲನೂ ನಡೀಲಿ ಅಂತ ಹಾರೈಸ್ತಾ ಈ ವ್ಲಾಗನ್ನು ಇದರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಬಾಯ್ ಬಾಯ್, ಟೇಕ್ ಕೇರ್.